ಪಾಂಚಾಲಿ ವೃದ್ಧಾವಾದಿಯನ್ನು ಮಾಡದೆ ಆಧರಿಸಿ ಕೇಳು. ಅದೇನು ಚೆನ್ನಾಗಿ ಹೇಳು. ಮೇದಿನ ಪತಿಯಾದ ಧರ್ಮಜನ ಜೋಜಿನಲ್ಲಿ ತನ್ನನ್ನು ಸೋತ ಬಳಿಕ ನನ್ನನ್ನು ಸೋತನೋ, ನನ್ನನ್ನು ಸೋತ ಬಳಿಕ ತನ್ನನ್ನು ಸೋತನೋ, ತನ್ನನ್ನು ಸೋತ ಮೇಲೆ ನಿನ್ನನ್ನು ಸೋತನವನು ಸುಂದರಾಂಗಿ. ಮೈದನ ಅಹೇ ಪಾಂಚಾಲಿ, ತನ್ನನ್ನೇ ಸೋತ ಧರ್ಮಜನಿಗೆ ನನ್ನನ್ನು ಸೋಲುವ ಅಧಿಕಾರ ಕೊಟ್ಟವರು ಯಾರು? ನಿನ್ನ ಗಂಡನಾದ ಧರ್ಮಜನ ಸುಂದರಾಂಗಿ. ಉತ್ತಮವಾದ ಈ ನ್ಯಾಯವನ್ನು ಹೊತ್ತಿಸಿ ಮಿಕ್ಕಿದ ವಿಚಾರಕ್ಕೆ ಉತ್ತರವನ್ನು ಹೇಳು ಕಂಡೆಯ ನರವರೋತ್ತಮನೆ. ಹೇ ಪಾಟಲಾದರೆ ನಿನ್ನ ಚಾಟು ನುಡಿಗಳಿಗೆ ನಾನು ಪಾಟಿಸುವನಲ್ಲ. ನೀಟಾದ ಕುರಿಕಲ್ಲಕ್ಕೆ ಮೇಟಿಯನ ಬನ್ನಗೆ ನಿರ್ಗತನವಾಗ ಹಪ್ಪನ ಪ್ರಕಾರ ನಿನ್ನಂಪಿಡಿದ ಒಪ್ಪಿಸಿದ ಮೇಲೆ ತಪ್ಪು ಒಪ್ಪುಗಳ ಅಲ್ಲಿದ್ದ ಬುದ್ಧಿವಂತರು ಒಪ್ಪಾಗಿ ಉತ್ತರ ಕೊಡುವರು. ಕೊಡಬೇಕನಿಗೆ ಬಾಬಾ ನಾಡಿ ಇಡೀ ನಮ್ಮ ಹಣ್ಣನತ್ತ ರಕ್ತದಾಡಿ. ಅದೇನು ಚೆನ್ನಾಗಿ ಹೇಳು. ದ್ರೌಪದಿಯರೇ, ಋತುಮತಿಯಳಾದ ಎನ್ನಂತ ಪತಿರತ ಸ್ತ್ರೀಗಳನ್ನು ಅದು ಯಾತಕ ತರಿಯಲ್ಲ ಸುಂದರಾಂಗಿ. ಎಲೈ ದುರ್ಮಾರ್ಗ, ಕೇಡು ನಿನ್ನ ಬೆನ್ನ ಮೇಲೆ ಕಾದು ಬೆಳೆದ ದುರ್ಮಾರ್ಗನಾದ ದುಶ್ಯಾಸನ ಬಿಡಲಿಲ್ಲ ಬಂಟತನ. ಹಾಗೆ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ನಿನ್ನ ಮುಟ್ಟಿಕೊಂಡನ ಆಗುವ ಕೆಟ್ಟ ಕಾರ್ಯವೇನು? ಪಟ್ಟದ ರಸನಾಗಿ ನಮ್ಮ ಅಣ್ಣನ ಇಷ್ಟವಾದ ಕಾರ್ಯಕ್ಕೆ ಬಂದರೆ ಸರಿ. ಎಲೆ ನಿಂಬೆ ಹಣ್ಣನಂತ ಬಣ್ಣದವಳೆ ನಿನ್ನ ಬಣ್ಣದ ಮಾತುಗಳಿಗೆ ನಾನು ಬಿಟ್ಟು ಹೋಗುವನಲ್ಲ. ನೀನು ಎಷ್ಟು ಹೇಳಿದರೆ ನಾನು ಕೇಳುವನಲ್ಲ. ಎಲೆ ಸುಂದರಿ, ಮುಂಬರದ ಸಂಭ್ರಮದಿಂದ ಕೇಳು. ಎಲೆ ಭ್ರಷ್ಟ ಕಾಮಿನಿ, ನೀನು ಋತುಮತಿಯಾದರೆ ನಮ್ಮ ಅಣ್ಣನಿಗೆ ಅದ ಸಂತೋಷವಾಯಿತು. ಸದಮಲ ಸೌರರಾದ ನಮ್ಮ ಅಣ್ಣನ ಸದನಕ್ಕೆ ಬಂದು ಮದನ ಕದನಕ್ಕೆ ಒದಗಿ ಮನಸ್ಸು ತೃಪ್ತಗೊಳಿಸು. ಮದಗಜಗಾಮನಿ, ಆಗ ನಮ್ಮ ರಾಜಭೋಗವನ್ನು ನಿನ್ನದಾಗೊಳಿಸಿ